ಬೆಂಗಳೂರು ಬುಲ್ಸ್ ಕೋಚ್ BC ರಮೇಶ್ ಅವರು ಶಾರ್ದುಲ್ ಅವ್ರನ್ನ ಬೇಡ ಅಂತ ಇದಾರೆ. ಗುರು ನೀವ್ ಹೇಳ್ತೀರಾ ಈಗ ಕೋಚ್ಗೆ ಏನಾದ್ರು ತಲೆ ಕೆಟ್ಟಾಯ್ತಾ ಅಂತ. ಹೌದು ಗುರು, ಕೋಚ್ಗೆ ತಲೆ ಕೆಟ್ಟಿದೆ ನಿಜವಾಗ್ಲು. ಏನಕ್ಕೆ ಬೇಡ ಅಂತ ಇದಾರೆ ಪೂರ್ತಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಲೈಕ್ ಮಾಡಿ, ವಿಡಿಯೋ ಮೇಲೆ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಕೋಚ್ಗೆ ತಲೆ ಕೆಟ್ಟಿದೆ ಅಂತ ನಾನು ಹೇಳಿದ್ ಏನಕ್ಕೆ ಅಂದ್ರೆ, ನೀವು ಅನ್ಕೊಂಡಿರ್ಬೋದು ಶಾರ್ದುಲ್ ಅಂತ ಪ್ಲೇಯರ್ ನ ಬಿಡ್ತಾರಲ್ಲ ಗುರು. ಶಾರ್ದುಲ್ ಎಂತ ಪ್ಲೇಯರ್, ಅವರು ಯಾವ ಟೀಮ್ ಅಲ್ಲಿ ಇದ್ದಾರೆ ಆ ಟೀಮು ಡೈರೆಕ್ಟ್ ಫೈನಲ್ ಗೆ ಹೋಗುತ್ತೆ. ಅದರಿಂದ ಶಾರ್ದುಲ್ ಅವ್ರನ್ನ ತಗೊಂಬೇಕು ಅಂತ ನೀವೆಲ್ಲ ಹೇಳ್ಬೋದು. ಆದ್ರೆ ಕೋಚ್ ಕೂಡ ಹೇಳೋದೊಂದೇ ಮಾತು, ನಾನು ಹೇಳೋದೊಂದೇ ಮಾತು. ಶಾರ್ದುಲ್ ಅವರು ಬೇಡ ಬೆಂಗಳೂರು ಬುಲ್ಸ್ಗೆ ಅವ್ರ ಅವಶ್ಯಕತೆ ಇಲ್ಲ. ಏನಕ್ಕೆ ಗುರು? ನಾವು ಅನ್ಕೊಂಡಿರ್ಬೋದು ಈಗ ಶಾರ್ದುಲ್ ಬೇಡ ಅಂತವನೆ ಅಂತ. ಶಾರ್ದುಲ್ ಆಡುವಂತದ್ದು ಲೆಫ್ಟ್ ಕಾರ್ನರ್. ನಮ್ಮ ಲೆಫ್ಟ್ ಕಾರ್ನರ್ ದೀಪಕ್ ಶಂಕರ್ ಅವರು ಲಾಸ್ಟ್ ಇಯರ್ ಸಖತ್ತಾಗಿ ಆಡಿದ್ದಾರೆ ಗುರು. 64 ಟ್ಯಾಕಲ್ ಪಾಯಿಂಟ್ಸ್ ಇದೆ ದೀಪಕ್ ಶಂಕರ್ ಅವ್ರ ಹತ್ರ ಲಾಸ್ಟ್ ಇಯರ್. ಇದರಿಂದ ಲೆಫ್ಟ್ ಕಾರ್ನರ್ ಅವ್ರಿಗೆ ಚೇಂಜ್ ಮಾಡ್ಬೇಕು ಶಾರ್ದುಲ್ಗೋಸ್ಕರ. ಇನ್ನೊಂದೇನಪ್ಪ ಬೆಂಗಳೂರು ಬುಲ್ಸ್ ವೀಕ್ನೆಸ್, ಲಾಸ್ಟ್ ಇಯರ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ನ ಸೋಲಕ್ಕೆ ಅಂದ್ರೆ ರೈಡಿಂಗ್ ಅಲ್ಲಿ ಬೆಂಗಳೂರು ಬುಲ್ಸ್ ಸ್ಟ್ರೆಂತ್ ಇರ್ಲಿಲ್ಲ. ರೈಡಿಂಗ್ ಅಲ್ಲಿ ಬೆಂಗಳೂರು ಬುಲ್ಸ್ ಏನಾರ ಸ್ಟ್ರೆಂತ್ ಇತ್ತು ಅಂದಿದ್ರೆ ಬೆಂಗಳೂರು ಬುಲ್ಸ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಸೋಲ್ತಾ ಇರ್ಲಿಲ್ಲ. ಅದೇ ರೀತಿ ಕ್ವಾಲಿಫೈ ಕೂಡ ಆಗ್ತಿತ್ತು. ಈ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಸೋಲಕ್ಕೆ ಕಾರಣ ರೈಡಿಂಗ್ ಇಂದ. ಲಾಸ್ಟ್ ಇಯರ್ ನಮ್ಮ ಡಿಫೆನ್ಸ್ ತಕ್ಕನಾಗೆ ಒಂಥರ ಏನೋ ಅಂತೀರ ಒಂದು ಸಖತ್ತಾಗೆ ಪರ್ಫಾರ್ಮ್ ಮಾಡಿದೆ. ಆದ್ರೆ ನಮಗೆ ಲಾಸ್ಟ್ ಇಯರ್ ಅಲ್ಲಿ ಕೈ ಕೊಟ್ಟಿದ್ದು ರೈಡಿಂಗ್ ಅಲ್ಲಿ ಟಾಪ್ ರೈಡರ್ ಅಲಿ ರಜಾ ಮಿರ್ಜಾಯಿ ಅವರು. ಇನ್ನು ಅವ್ರನ್ನ ಬಿಟ್ರೆ ಸೆಕೆಂಡ್ ಟಾಪ್ ರೈಡರ್ ಇರೋದು ಆಶೀಶ್ ಮಲಿಕ್ ಅವರು. ಡಿಫ್ರೆನ್ಸ್ 110 ರೈಡಿಂಗ್ ಪಾಯಿಂಟ್ ಡಿಫ್ರೆನ್ಸ್ ಇದೆ ಇಬ್ರು ಕೂಡ. ಇಲ್ಲೇ ಅರ್ಥ ಮಾಡ್ಕೊಳ್ಳಿ ನಮ್ಮ ರೈಡಿಂಗ್ ಯೂನಿಟ್ ಯಾವ ತರ ಇತ್ತು ಲಾಸ್ಟ್ ಇಯರ್ ಅಂತ. ಅದರಿಂದ ಕೋಚ್ ಯಾವ ರೀತಿ ಪ್ಲಾನ್ ಮಾಡ್ತಾ ಇದಾರೆ ಅಂದ್ರೆ, ನಮ್ ಡಿಫೆನ್ಸ್ ಸೆಟ್ ಆಗಿದೆ ಗುರು. 4 ಜನ ಡಿಫೆನ್ಸ್ ಸೆಟ್ ಆಗಿದೆ. ಯಾರು? ಯೋಗೇಶ್ ದಯಾ, ಅದೇ ರೀತಿ ದೀಪಕ್ ಶಂಕರ್, ಸಂಜಯ್ ದುಲ್, ಸತ್ಯಪ್ಪ ಮಟ್ಟಿ. ಈ 4 ಜನ ಡಿಫೆನ್ಸ್ ಸ್ಟ್ರಾಂಗ್ ಆಗಿದೆ. ಇವ್ರ 4 ಜನಕ್ಕೆ 4 ಜನ ರೀಪ್ಲೇಸ್ಮೆಂಟ್ ಆಗಿ ಯಂಗ್ ಪ್ಲೇಯರ್ಸ್ ನ ತಗೊಳ್ಳೋಣ ಕಡಿಮೆ ಬಜೆಟ್ ಅಲ್ಲಿ. ಈಗಿರೋ ಪ್ಲೇಯರ್ಸ್ ಬೇರೆ ಬಿಡ್ತಾರ ಬಜೆಟ್ ಅಲ್ಲಿ. ಇನ್ನು ನಮಗ್ ಬೇಕಾಗಿರೋದೇನು, ನಾವು ಸ್ಟ್ರೆಂತ್ ಮಾಡ್ಬೇಕಾಗಿರೋದೇನು? ನಾವು ಸ್ಟ್ರೆಂತ್ ಮಾಡ್ಬೇಕಾಗಿರೋದು ರೈಡಿಂಗು. ನಮ್ಗೊಬ್ಬ ಮೇನ್ ರೈಡರ್ ಬೇಕು. ಈಗ 2 ಕೋಟಿನ ತಗೊಂಡೋಗಿ ಅನ್ಯಾಯವಾಗಿ ಶಾರ್ದುಲ್ ಮೇಲೆ ಸುರಿಯೋದ್ಕಿಂತ ಅದೇ 2 ಕೋಟಿನ ಉಳಿಸ್ಕೊಂಡು ಯಾರು ಒಬ್ಬ ಟಾಪ್ ರೈಡರ್, ಫಾರ್ ಎಕ್ಸಾಂಪಲ್ ಪವನ್ ಶರಾವತ್, ಅರ್ಜುನ್ ದೇಶ್ವಾಲ್, ದೇವಾಂಗ್, ಅಯಾನ್, ಆಶು ಮಲಿಕ್ ಇಂತ ಟಾಪ್ ರೈಡರ್ ಅಲ್ಲಿ ಯಾರು ಕನಿಷ್ಠ ಇಬ್ರಾದ್ರೂ ಕೂಡ ಆಕ್ಷನ್ ಗೆ ಬಂದೇ ಬರ್ತಾರೆ. ಇಬ್ರಕ್ಕಿಂತ ಜಾಸ್ತಿ ಆಲ್ಮೋಸ್ಟ್ 4 ಜನ ಬರುವಂತ ಚಾನ್ಸಸ್, 3 ಜನ ಬರುವಂತ ಚಾನ್ಸಸ್ ಜಾಸ್ತಿ ಇದೆ ಈ ಟಾಪ್ 5 ರೈಡರ್ಸ್ ಅಲ್ಲಿ. ಅದೇ 2 ಕೋಟಿ ಮೊಹಮ್ಮದ್ ರೆಜಾ ಚಿಯಾನಿ ಶಾರ್ದುಲ್ ಅವ್ರಿಗೆ ಸಿರೋದ್ರ ಬದಲು ಅದೇ 2 ಕೋಟಿ ಅಮೌಂಟ್ ನ ಈ ಯಾರು ಒಬ್ಬ ಟಾಪ್ ರೈಡರ್ ಗೆ ಸುರಿದ್ಬಿಟ್ಟು ಅಥವಾ ಇಬ್ರಿಗೆ ಅದೇ ಅಮೌಂಟ್ ನ ಹಾಕ್ಬಿಟ್ಟು, ಫಾರ್ ಎಕ್ಸಾಂಪಲ್ ಪವನ್ ಶರಾವತ್ ಒಂದ್ ಸ್ವಲ್ಪ ಈ ಸಲ ಡೌನ್ ಇರುತ್ತೆ ಅವರ ವ್ಯಾಲ್ಯೂ. ಅದರಿಂದ ಪವನ್ ಶರಾವತ್ ಜೊತೆಗೆ ಮತ್ತೊಬ್ಬ ಟಾಪ್ ರೈಡರ್ ನ ಎತ್ಕೊಂಡ್ರು ಅಂದ್ರೆ ಬೆಂಗಳೂರು ಬುಲ್ಸ್ ಟೀಮ್ ಶಟಲ್ ಆಗುತ್ತೆ ಗುರು. ರೈಡಿಂಗ್ ಯೂನಿಟ್ ಸ್ಟ್ರಾಂಗ್ ಆಗುತ್ತೆ. ಅದರಿಂದ ಬೆಂಗಳೂರು ಬುಲ್ಸ್ ಕೋಚ್ ಆಗಿರ್ಬೋದು, ನಾನಾಗಿರ್ಬೋದು, ಒಂಥರ PKL ನ ಸಖತ್ತಾಗಿ ಫಾಲೋ ಮಾಡುವಂತ ಯಾರೇ ಆಗಿರ್ಬೋದು, ಶಾರ್ದುಲ್ ಅವರು ಈ ಸಲ ನಮ್ ಬೆಂಗಳೂರು ಬುಲ್ಸ್ ಟೀಮ್ಗೆ ಬೇಡ ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ 2 ಕೋಟಿನ ತಗೊಂಡೋಗಿ ಒಬ್ಬ ಡಿಫೆಂಡರ್ಸ್ ನಮ್ ಟೀಮ್ ಅಲ್ಲಿ ಆ ಪ್ಲೇಸ್ ಅಲ್ಲಿ ಚೆನ್ನಾಗ್ ಆಡುವಂತ ಡಿಫೆಂಡರ್ಸ್ ಇದ್ರು ಕೂಡ ಅದೇ ಪ್ಲೇಸ್ ಗೆ ಇನ್ನೊಬ್ಬ ಡಿಫೆಂಡರ್ಸ್ ನ ತಗೊಳಕೋಸ್ಕರ 2 ಕೋಟಿನ ವೇಸ್ಟ್ ಮಾಡೋದ್ರ ಬದಲು ಒಬ್ಬ ಒಳ್ಳೆ ರೈಡರ್ ನ, ಒಬ್ಬ ಟಾಪ್ ರೈಡರ್ ನ ಆ ದುಡ್ಡಲ್ಲಿ ತಗೊಬಹುದು ಅನ್ನೋ ಒಂದು ಇದಿದೆ. ಅದರಿಂದ ಬೆಂಗಳೂರು ಬುಲ್ಸ್ಗೆ ಶಾರ್ದುಲ್ ಅವರು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.